ಮತ್ತೊಂದು ಕಡೆ ಸಿಎಂಗೂ ಮೊದಲೇ ದೆಹಲಿ ಯಾತ್ರೆಯನ್ನ ಕೈಗೊಳ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಗಾದಿ ಕೊಡಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಬಿಗಿ ಪಟ್ಟನ್ನ ಹಿಡಿದಿರೋದು ಗೌಪ್ಯ ವಿಚಾರವೇನಲ್ಲ. ದೆಹಲಿಗೆ ತೆರಳಿ ಸಿಎಂ ಸ್ಥಾನಕ್ಕೆ ಒತ್ತಡವನ್ನ ಹಾಕಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕಾಂಗ್ರೆಸ್ ಉನ್ನತ ಮೂಲಗಳಿಂದ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಇದು. ಒಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಾಯಕರು ಬುಲಾವನ್ನ ಕೊಟ್ಟಿದ್ದಾರೆ. ಮೇ 26ನೇ ತಾರೀಕು ದೆಹಲಿಗೆ ಬರಬೇಕು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳೋದಕ್ಕೂ ಮೊದಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರಂತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲಿದ್ದಾರೆ ಅನ್ನುವಂತಹ ಮಾಹಿತಿ. ಕಳೆದ ನವೆಂಬರ್ನಿಂದಾನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸತತವಾಗಿ ಪ್ರಯತ್ನ ಪಡ್ತಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಈ ಹಿಂದೆ 2023ರಲ್ಲಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡುವಂತಹ ಸಂದರ್ಭದಲ್ಲಿ ತಮಗೆ ಕೊಟ್ಟಂತಹ ಮಾತನ್ನ ನೆನಪಿಸೋಕೆ. ಒಂದು ಒಪ್ಪಂದ ಆಗಿದೆ ನಮ್ಮಿಬ್ಬರ ನಡುವೆ, ಒಂದು ಮಾತುಕತೆಯಾಗಿದೆ ಹೈಕಮಾಂಡ್ ಮುಂಭಾಗದಲ್ಲಿ ಅನ್ನುವುದನ್ನ ಪದೇ ಪದೇ ಹೇಳಿದವರು ಡಿಸಿಎಂ ಡಿಕೆ ಶಿವಕುಮಾರ್. ಆದ್ರೆ ಕೊಟ್ಟಂತ ಡೇಟು ಇಟ್ಟಂತ ಮುಹೂರ್ತ ಅದು ಮುಂದೂಡಿಕೆ ಆಗ್ತಾನೆ ಬಂತು. ಆ ಡೆಡ್ ಲೈನ್ಗಳು ಮುಂದೂಡಿಕೆ ಆಗ್ತಾನೆ ಬಂದ್ವು. ಮೊದಲಿಗೆ ಜನವರಿಯಲ್ಲಿ ಕ್ರಾಂತಿ ಅಂದ್ರು, ಆರಂಭದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರು. ಅದಾದ ನಂತರ ನವೆಂಬರ್ನಲ್ಲಿ ಬದಲಾವಣೆ ಅಂತ ಆಯ್ತು. ಅದಾದ ಬಳಿಕ ಜನವರಿ ಕ್ರಾಂತಿ ಅಂತ ಆಯ್ತು. ಅದಾದ ಬಳಿಕ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಬೇಕು ಅಂತ ಆಯ್ತು. ಅದಾದ ಬಳಿಕ ಪಂಚರಾಜ್ಯಗಳ ರಿಸಲ್ಟ್ ಬರಬೇಕು ಅಂತ ಆಯ್ತು. ಈಗ ಎಲ್ಲಾನು ಮುಗಿದು ಹೋಗಿದೆ. ಎರಡೂ ಬಣಗಳ ನಿರೀಕ್ಷೆ ಏನೇ ಆದ್ರೂ ಮೇನಲ್ಲೇ ಆಗುತ್ತೆ ಅಂತ ಹೇಳಿ ಅದಕ್ಕೆ ಪೂರಕವಾದಂತಹ ಬೆಳವಣಿಗೆ ಈಗ ನಡೀತಾ ಇರೋದು. 26ನೇ ತಾರೀಕು ದೆಹಲಿಗೆ ಬರೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಬುಲಾವ್ ನೀಡಲಾಗಿದೆ. ಆದ್ರೆ ಅದಕ್ಕೂ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.